5 ಸಲ ಗೆದ್ದಿದ್ದೇನೆ, ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಅಂದಿದ್ದಾರೆ. ಸಚಿವರಾಗುವಂತ ಆಸೆಯನ್ನ ಈಗ ಮಾಗಡಿ ಶಾಸಕರಾದಂತಹ ಬಾಲಕೃಷ್ಣ ಬಿಚ್ಚಿಟ್ಟಿದ್ದಾರೆ. ಮಂತ್ರಿ ಮಾಡಿ ಅಂತ ಯಾರ ಮನೆ ಬಾಗಿಲಿಗೂ ಕೂಡ ನಾನು ಹೋಗಲ್ಲ, ನಾನು ಕೂಡ ಆಕಾಂಕ್ಷಿ, ಆದ್ರೆ ಯಾರ ಮನೆ ಬಾಗಿಲಿಗೂ ನಾನು ಹೋಗಲ್ಲ ಅಂದಿದ್ದಾರೆ. ಹೈಕಮಾಂಡ್ ತೀರ್ಮಾನಿಸಿದ್ರೆ ಸಚಿವನ ಆಗ್ತೀನಿ. ರಿಪಬ್ಲಿಕ್ ಕನ್ನಡದ ಜೊತೆ ಮಾತಾಡಿದ್ದಾರೆ ಮಾಗಡಿ ಶಾಸಕರಾದಂತಹ ಬಾಲಕೃಷ್ಣ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲ ವಿಚಾರವನ್ನು ಸರಿದೂಗಿಸ್ಕೊಂಡು ಹೋಗ್ತಾ ಇದ್ದಾರೆ. ಅದರಿಂದ ನಾನು ಆಕಾಂಕ್ಷಿ ಅಲ್ಲ, ನಾನು ಸನ್ಯಾಸಿ ಅಂತ ಹೇಳಲ್ಲ ನಿಮ್ಮ ಹತ್ರ. ನಾನು ಆಕಾಂಕ್ಷಿ, ನಾನು 5 ಸಾರಿ ಗೆದ್ದಿದ್ದೀನಿ. ಆದರೆ ತೀರ್ಮಾನ ಅಂತಿಮವಾಗಿ ಹೈಕಮಾಂಡು ಅವ್ರು ತೀರ್ಮಾನ ಮಾಡಬೇಕು. ಹಂಗಂತೇಳಿ ಒತ್ತಡ ಹಾಕಿ ಅಲ್ಲಿ ಹೋಗಿ ನಿಂತ್ಕೊಂಡು ಅವ್ರ ಮನೆ ಬಾಗಿಲು ಸುತ್ತಿ ಇವ್ರ ಮನೆ ಬಾಗಿಲು ಸುತ್ತಿ ನಾನು ಮಾಡಿ ಅಂತ ಕೇಳೋ ಅಂಥ ಪರಿಸ್ಥಿತಿಗೆ ನಾನಂತೂ ಹೋಗಲ್ಲ. ಅವ್ರಿಗೂ ಆಸೆ ಇದೆ, ಮುಖ್ಯಮಂತ್ರಿ ಅವ್ರಿಗೆ ನ್ಯಾಯ ಕೂಡ ಇದೆ, ಅವ್ರು ಕೇಳ್ತಕ್ಕದ್ದು. ಅವರು ಕೂಡ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಆದರೆ ಅಂತಿಮವಾಗಿ ತೀರ್ಮಾನ ಯಾರ್ದ್ರಿ, ಯಾರೋ ಮನೆ ಯಜಮಾನ್ ಇರಬೇಕಲ್ಲ. ಹೈಕಮಾಂಡ್ ತೀರ್ಮಾನ ಮಾಡ್ತದೆ, ಸಾಧಕ ಬಾಧಕ ಚರ್ಚೆ ಮಾಡಿ ಹೈಕಮಾಂಡ್ ಅದಕ್ಕೆ ಸೂಕ್ತವಾದ. 5 ಸಲ ಗೆದ್ದಿದ್ದೇನೆ, ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಅಂದಿದ್ದಾರೆ. ಸಚಿವರಾಗುವಂತ ಆಸೆಯನ್ನ ಈಗ ಮಾಗಡಿ ಶಾಸಕರಾದಂತಹ ಬಾಲಕೃಷ್ಣ ಬಿಚ್ಚಿಟ್ಟಿದ್ದಾರೆ. ಮಂತ್ರಿ ಮಾಡಿ ಅಂತ ಯಾರ ಮನೆ ಬಾಗಿಲಿಗೂ ಕೂಡ ನಾನು ಹೋಗಲ್ಲ, ನಾನು ಕೂಡ ಆಕಾಂಕ್ಷಿ, ಆದ್ರೆ ಯಾರ ಮನೆ ಬಾಗಿಲಿಗೂ ನಾನು ಹೋಗಲ್ಲ ಅಂದಿದ್ದಾರೆ. ಹೈಕಮಾಂಡ್ ತೀರ್ಮಾನಿಸಿದ್ರೆ ಸಚಿವನ ಆಗ್ತೀನಿ. ರಿಪಬ್ಲಿಕ್ ಕನ್ನಡದ ಜೊತೆ ಮಾತಾಡಿದ್ದಾರೆ ಮಾಗಡಿ ಶಾಸಕರಾದಂತಹ ಬಾಲಕೃಷ್ಣ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲ ವಿಚಾರವನ್ನು ಸರಿದೂಗಿಸ್ಕೊಂಡು ಹೋಗ್ತಾ ಇದ್ದಾರೆ. ಅದರಿಂದ ನಾನು ಆಕಾಂಕ್ಷಿ ಅಲ್ಲ, ನಾನು ಸನ್ಯಾಸಿ ಅಂತ ಹೇಳಲ್ಲ ನಿಮ್ಮ ಹತ್ರ. ನಾನು ಆಕಾಂಕ್ಷಿ, ನಾನು 5 ಸಾರಿ ಗೆದ್ದಿದ್ದೀನಿ. ಆದರೆ ತೀರ್ಮಾನ ಅಂತಿಮವಾಗಿ ಹೈಕಮಾಂಡು ಅವ್ರು ತೀರ್ಮಾನ ಮಾಡಬೇಕು. ಹಂಗಂತೇಳಿ ಒತ್ತಡ ಹಾಕಿ ಅಲ್ಲಿ ಹೋಗಿ ನಿಂತ್ಕೊಂಡು ಅವ್ರ ಮನೆ ಬಾಗಿಲು ಸುತ್ತಿ ಇವ್ರ ಮನೆ ಬಾಗಿಲು ಸುತ್ತಿ ನಾನು ಮಾಡಿ ಅಂತ ಕೇಳೋ ಅಂಥ ಪರಿಸ್ಥಿತಿಗೆ ನಾನಂತೂ ಹೋಗಲ್ಲ. ಅವ್ರಿಗೂ ಆಸೆ ಇದೆ, ಮುಖ್ಯಮಂತ್ರಿ ಅವ್ರಿಗೆ ನ್ಯಾಯ ಕೂಡ ಇದೆ, ಅವ್ರು ಕೇಳ್ತಕ್ಕದ್ದು. ಅವರು ಕೂಡ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಆದರೆ ಅಂತಿಮವಾಗಿ ತೀರ್ಮಾನ ಯಾರ್ದ್ರಿ, ಯಾರೋ ಮನೆ ಯಜಮಾನ್ ಇರಬೇಕಲ್ಲ. ಹೈಕಮಾಂಡ್ ತೀರ್ಮಾನ ಮಾಡ್ತದೆ, ಸಾಧಕ ಬಾಧಕ ಚರ್ಚೆ ಮಾಡಿ ಹೈಕಮಾಂಡ್ ಅದಕ್ಕೆ ಸೂಕ್ತವಾದ. 5 ಸಲ ಗೆದ್ದಿದ್ದೇನೆ, ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಅಂದಿದ್ದಾರೆ. ಸಚಿವರಾಗುವಂತ ಆಸೆಯನ್ನ ಈಗ ಮಾಗಡಿ ಶಾಸಕರಾದಂತಹ ಬಾಲಕೃಷ್ಣ ಬಿಚ್ಚಿಟ್ಟಿದ್ದಾರೆ. ಮಂತ್ರಿ ಮಾಡಿ ಅಂತ ಯಾರ ಮನೆ ಬಾಗಿಲಿಗೂ ಕೂಡ ನಾನು ಹೋಗಲ್ಲ, ನಾನು ಕೂಡ ಆಕಾಂಕ್ಷಿ, ಆದ್ರೆ ಯಾರ ಮನೆ ಬಾಗಿಲಿಗೂ ನಾನು ಹೋಗಲ್ಲ ಅಂದಿದ್ದಾರೆ. ಹೈಕಮಾಂಡ್ ತೀರ್ಮಾನಿಸಿದ್ರೆ ಸಚಿವನ ಆಗ್ತೀನಿ. ರಿಪಬ್ಲಿಕ್ ಕನ್ನಡದ ಜೊತೆ ಮಾತಾಡಿದ್ದಾರೆ ಮಾಗಡಿ ಶಾಸಕರಾದಂತಹ ಬಾಲಕೃಷ್ಣ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲ ವಿಚಾರವನ್ನು ಸರಿದೂಗಿಸ್ಕೊಂಡು ಹೋಗ್ತಾ ಇದ್ದಾರೆ. ಅದರಿಂದ ನಾನು ಆಕಾಂಕ್ಷಿ ಅಲ್ಲ, ನಾನು ಸನ್ಯಾಸಿ ಅಂತ ಹೇಳಲ್ಲ ನಿಮ್ಮ ಹತ್ರ. ನಾನು ಆಕಾಂಕ್ಷಿ, ನಾನು 5 ಸಾರಿ ಗೆದ್ದಿದ್ದೀನಿ. ಆದರೆ ತೀರ್ಮಾನ ಅಂತಿಮವಾಗಿ ಹೈಕಮಾಂಡು ಅವ್ರು ತೀರ್ಮಾನ ಮಾಡಬೇಕು. ಹಂಗಂತೇಳಿ ಒತ್ತಡ ಹಾಕಿ ಅಲ್ಲಿ ಹೋಗಿ ನಿಂತ್ಕೊಂಡು ಅವ್ರ ಮನೆ ಬಾಗಿಲು ಸುತ್ತಿ ಇವ್ರ ಮನೆ ಬಾಗಿಲು ಸುತ್ತಿ ನಾನು ಮಾಡಿ ಅಂತ ಕೇಳೋ ಅಂಥ ಪರಿಸ್ಥಿತಿಗೆ ನಾನಂತೂ ಹೋಗಲ್ಲ. ಅವ್ರಿಗೂ ಆಸೆ ಇದೆ, ಮುಖ್ಯಮಂತ್ರಿ ಅವ್ರಿಗೆ ನ್ಯಾಯ ಕೂಡ ಇದೆ, ಅವ್ರು ಕೇಳ್ತಕ್ಕದ್ದು. ಅವರು ಕೂಡ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಆದರೆ ಅಂತಿಮವಾಗಿ ತೀರ್ಮಾನ ಯಾರ್ದ್ರಿ, ಯಾರೋ ಮನೆ ಯಜಮಾನ್ ಇರಬೇಕಲ್ಲ. ಹೈಕಮಾಂಡ್ ತೀರ್ಮಾನ ಮಾಡ್ತದೆ, ಸಾಧಕ ಬಾಧಕ ಚರ್ಚೆ ಮಾಡಿ ಹೈಕಮಾಂಡ್ ಅದಕ್ಕೆ ಸೂಕ್ತವಾದ. 5 ಸಲ ಗೆದ್ದಿದ್ದೇನೆ, ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಅಂದಿದ್ದಾರೆ. ಸಚಿವರಾಗುವಂತ ಆಸೆಯನ್ನ ಈಗ ಮಾಗಡಿ ಶಾಸಕರಾದಂತಹ ಬಾಲಕೃಷ್ಣ ಬಿಚ್ಚಿಟ್ಟಿದ್ದಾರೆ. ಮಂತ್ರಿ ಮಾಡಿ ಅಂತ ಯಾರ ಮನೆ ಬಾಗಿಲಿಗೂ ಕೂಡ ನಾನು ಹೋಗಲ್ಲ, ನಾನು ಕೂಡ ಆಕಾಂಕ್ಷಿ, ಆದ್ರೆ ಯಾರ ಮನೆ ಬಾಗಿಲಿಗೂ ನಾನು ಹೋಗಲ್ಲ ಅಂದಿದ್ದಾರೆ. ಹೈಕಮಾಂಡ್ ತೀರ್ಮಾನಿಸಿದ್ರೆ ಸಚಿವನ ಆಗ್ತೀನಿ. ರಿಪಬ್ಲಿಕ್ ಕನ್ನಡದ ಜೊತೆ ಮಾತಾಡಿದ್ದಾರೆ ಮಾಗಡಿ ಶಾಸಕರಾದಂತಹ ಬಾಲಕೃಷ್ಣ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲ ವಿಚಾರವನ್ನು ಸರಿದೂಗಿಸ್ಕೊಂಡು ಹೋಗ್ತಾ ಇದ್ದಾರೆ. ಅದರಿಂದ ನಾನು ಆಕಾಂಕ್ಷಿ ಅಲ್ಲ, ನಾನು ಸನ್ಯಾಸಿ ಅಂತ ಹೇಳಲ್ಲ ನಿಮ್ಮ ಹತ್ರ. ನಾನು ಆಕಾಂಕ್ಷಿ, ನಾನು 5 ಸಾರಿ ಗೆದ್ದಿದ್ದೀನಿ. ಆದರೆ ತೀರ್ಮಾನ ಅಂತಿಮವಾಗಿ ಹೈಕಮಾಂಡು ಅವ್ರು ತೀರ್ಮಾನ ಮಾಡಬೇಕು. ಹಂಗಂತೇಳಿ ಒತ್ತಡ ಹಾಕಿ ಅಲ್ಲಿ ಹೋಗಿ ನಿಂತ್ಕೊಂಡು ಅವ್ರ ಮನೆ ಬಾಗಿಲು ಸುತ್ತಿ ಇವ್ರ ಮನೆ ಬಾಗಿಲು ಸುತ್ತಿ ನಾನು ಮಾಡಿ ಅಂತ ಕೇಳೋ ಅಂಥ ಪರಿಸ್ಥಿತಿಗೆ ನಾನಂತೂ ಹೋಗಲ್ಲ. ಅವ್ರಿಗೂ ಆಸೆ ಇದೆ, ಮುಖ್ಯಮಂತ್ರಿ ಅವ್ರಿಗೆ ನ್ಯಾಯ ಕೂಡ ಇದೆ, ಅವ್ರು ಕೇಳ್ತಕ್ಕದ್ದು. ಅವರು ಕೂಡ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಆದರೆ ಅಂತಿಮವಾಗಿ ತೀರ್ಮಾನ ಯಾರ್ದ್ರಿ, ಯಾರೋ ಮನೆ ಯಜಮಾನ್ ಇರಬೇಕಲ್ಲ. ಹೈಕಮಾಂಡ್ ತೀರ್ಮಾನ ಮಾಡ್ತದೆ, ಸಾಧಕ ಬಾಧಕ ಚರ್ಚೆ ಮಾಡಿ ಹೈಕಮಾಂಡ್ ಅದಕ್ಕೆ ಸೂಕ್ತವಾದ. 5 ಸಲ ಗೆದ್ದಿದ್ದೇನೆ, ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಅಂದಿದ್ದಾರೆ. ಸಚಿವರಾಗುವಂತ ಆಸೆಯನ್ನ ಈಗ ಮಾಗಡಿ ಶಾಸಕರಾದಂತಹ ಬಾಲಕೃಷ್ಣ ಬಿಚ್ಚಿಟ್ಟಿದ್ದಾರೆ.
ಮಂತ್ರಿ ಮಾಡಿ ಅಂತ ಯಾರ ಮನೆ ಬಾಗಿಲಿಗೂ ಕೂಡ ನಾನು ಹೋಗಲ್ಲ. ನಾನು ಕೂಡ ಆಕಾಂಕ್ಷಿ, ಆದ್ರೆ ಯಾರ ಮನೆ ಬಾಗಿಲಿಗೂ ನಾನು ಹೋಗಲ್ಲ ಅಂದಿದ್ದಾರೆ. ಹೈಕಮಾಂಡ್ ತೀರ್ಮಾನಿಸಿದ್ರೆ ಸಚಿವನಾಗ್ತೀನಿ. ರಿಪಬ್ಲಿಕ್ ಕನ್ನಡದ ಜೊತೆ ಮಾತಾಡಿದ್ದಾರೆ ಮಾಗಡಿ ಶಾಸಕರಾದಂತಹ ಬಾಲಕೃಷ್ಣ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲ ವಿಚಾರವನ್ನು ಸರಿದೂಗಿಸ್ಕೊಂಡು ಹೋಗ್ತಾ ಇದ್ದಾರೆ. ಅದರಿಂದ ನಾನು ಆಕಾಂಕ್ಷಿ ಅಲ್ಲ, ನಾನು ಸನ್ಯಾಸಿ ಅಂತ ಹೇಳಲ್ಲ ನಿಮ್ಮ ಹತ್ರ. ನಾನು ಆಕಾಂಕ್ಷಿ, ನಾನು 5 ಸಾರಿ ಗೆದ್ದಿದ್ದೀನಿ. ಆದರೆ ತೀರ್ಮಾನ ಅಂತಿಮವಾಗಿ ಹೈಕಮಾಂಡು ಅವ್ರು ತೀರ್ಮಾನ ಮಾಡಬೇಕು. ಹಂಗಂತೇಳಿ ಒತ್ತಡ ಹಾಕಿ ಅಲ್ಲಿ ಹೋಗಿ ನಿಂತ್ಕೊಂಡು ಅವ್ರ ಮನೆ ಬಾಗಿಲು ಸುತ್ತಿ ಇವ್ರ ಮನೆ ಬಾಗಿಲು ಸುತ್ತಿ ನಾನು ಮಾಡಿ ಅಂತ ಕೇಳೋ ಅಂಥ ಪರಿಸ್ಥಿತಿಗೆ ನಾನಂತೂ ಹೋಗಲ್ಲ. ಅವ್ರಿಗೂ ಆಸೆ ಇದೆ, ಮುಖ್ಯಮಂತ್ರಿ ಅವ್ರಿಗೆ ನ್ಯಾಯ ಕೂಡ ಇದೆ, ಅವ್ರು ಕೇಳ್ತಕ್ಕದ್ದು. ಅವರು ಕೂಡ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಆದರೆ ಅಂತಿಮವಾಗಿ ತೀರ್ಮಾನ ಯಾರ್ದ್ರಿ, ಯಾರೋ ಮನೆ ಯಜಮಾನ್ ಇರಬೇಕಲ್ಲ. ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಸಾಧಕ ಬಾಧಕ ಚರ್ಚೆ ಮಾಡಿ ಹೈಕಮಾಂಡ್ ಅದಕ್ಕೆ ಸೂಕ್ತವಾದ. 5 ಸಲ ಗೆದ್ದಿದ್ದೇನೆ, ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಅಂದಿದ್ದಾರೆ. ಸಚಿವರಾಗುವಂತ ಆಸೆಯನ್ನ ಈಗ ಮಾಗಡಿ ಶಾಸಕರಾದಂತಹ ಬಾಲಕೃಷ್ಣ ಬಿಚ್ಚಿಟ್ಟಿದ್ದಾರೆ. ಮಂತ್ರಿ ಮಾಡಿ ಅಂತ ಯಾರ ಮನೆ ಬಾಗಿಲಿಗೂ ಕೂಡ ನಾನು ಹೋಗಲ್ಲ. ನಾನು ಕೂಡ ಆಕಾಂಕ್ಷಿ, ಆದ್ರೆ ಯಾರ ಮನೆ ಬಾಗಿಲಿಗೂ ನಾನು ಹೋಗಲ್ಲ ಅಂದಿದ್ದಾರೆ. ಹೈಕಮಾಂಡ್ ತೀರ್ಮಾನಿಸಿದ್ರೆ ಸಚಿವನಾಗ್ತೀನಿ. ರಿಪಬ್ಲಿಕ್ ಕನ್ನಡದ ಜೊತೆ ಮಾತಾಡಿದ್ದಾರೆ ಮಾಗಡಿ ಶಾಸಕರಾದಂತಹ ಬಾಲಕೃಷ್ಣ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲ ವಿಚಾರವನ್ನು ಸರಿದೂಗಿಸ್ಕೊಂಡು ಹೋಗ್ತಾ ಇದ್ದಾರೆ. ಅದರಿಂದ ನಾನು ಆಕಾಂಕ್ಷಿ ಅಲ್ಲ, ನಾನು ಸನ್ಯಾಸಿ ಅಂತ ಹೇಳಲ್ಲ ನಿಮ್ಮ ಹತ್ರ. ನಾನು ಆಕಾಂಕ್ಷಿ, ನಾನು 5 ಸಾರಿ ಗೆದ್ದಿದ್ದೀನಿ. ಆದರೆ ತೀರ್ಮಾನ ಅಂತಿಮವಾಗಿ ಹೈಕಮಾಂಡು ಅವ್ರು ತೀರ್ಮಾನ ಮಾಡಬೇಕು. ಹಂಗಂತೇಳಿ ಒತ್ತಡ ಹಾಕಿ ಅಲ್ಲಿ ಹೋಗಿ ನಿಂತ್ಕೊಂಡು ಅವ್ರ ಮನೆ ಬಾಗಿಲು ಸುತ್ತಿ ಇವ್ರ ಮನೆ ಬಾಗಿಲು ಸುತ್ತಿ ನಾನು ಮಾಡಿ ಅಂತ ಕೇಳೋ ಅಂಥ ಪರಿಸ್ಥಿತಿಗೆ ನಾನಂತೂ ಹೋಗಲ್ಲ. ಅವ್ರಿಗೂ ಆಸೆ ಇದೆ, ಮುಖ್ಯಮಂತ್ರಿ ಅವ್ರಿಗೆ ನ್ಯಾಯ ಕೂಡ ಇದೆ, ಅವ್ರು ಕೇಳ್ತಕ್ಕದ್ದು. ಅವರು ಕೂಡ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಆದರೆ ಅಂತಿಮವಾಗಿ ತೀರ್ಮಾನ ಯಾರ್ದ್ರಿ, ಯಾರೋ ಮನೆ ಯಜಮಾನ್ ಇರಬೇಕಲ್ಲ. ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಸಾಧಕ ಬಾಧಕ ಚರ್ಚೆ ಮಾಡಿ ಹೈಕಮಾಂಡ್ ಅದಕ್ಕೆ ಸೂಕ್ತವಾದ. 5 ಸಲ ಗೆದ್ದಿದ್ದೇನೆ, ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಅಂದಿದ್ದಾರೆ. ಸಚಿವರಾಗುವಂತ ಆಸೆಯನ್ನ ಈಗ ಮಾಗಡಿ ಶಾಸಕರಾದಂತಹ ಬಾಲಕೃಷ್ಣ ಬಿಚ್ಚಿಟ್ಟಿದ್ದಾರೆ. ಮಂತ್ರಿ ಮಾಡಿ ಅಂತ ಯಾರ ಮನೆ ಬಾಗಿಲಿಗೂ ಕೂಡ ನಾನು ಹೋಗಲ್ಲ. ನಾನು ಕೂಡ ಆಕಾಂಕ್ಷಿ, ಆದ್ರೆ ಯಾರ ಮನೆ ಬಾಗಿಲಿಗೂ ನಾನು ಹೋಗಲ್ಲ ಅಂದಿದ್ದಾರೆ. ಹೈಕಮಾಂಡ್ ತೀರ್ಮಾನಿಸಿದ್ರೆ ಸಚಿವನಾಗ್ತೀನಿ. ರಿಪಬ್ಲಿಕ್ ಕನ್ನಡದ ಜೊತೆ ಮಾತಾಡಿದ್ದಾರೆ ಮಾಗಡಿ ಶಾಸಕರಾದಂತಹ ಬಾಲಕೃಷ್ಣ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲ ವಿಚಾರವನ್ನು ಸರಿದೂಗಿಸ್ಕೊಂಡು ಹೋಗ್ತಾ ಇದ್ದಾರೆ. ಅದರಿಂದ ನಾನು ಆಕಾಂಕ್ಷಿ ಅಲ್ಲ, ನಾನು ಸನ್ಯಾಸಿ ಅಂತ ಹೇಳಲ್ಲ ನಿಮ್ಮ ಹತ್ರ. ನಾನು ಆಕಾಂಕ್ಷಿ, ನಾನು 5 ಸಾರಿ ಗೆದ್ದಿದ್ದೀನಿ. ಆದರೆ ತೀರ್ಮಾನ ಅಂತಿಮವಾಗಿ ಹೈಕಮಾಂಡು ಅವ್ರು ತೀರ್ಮಾನ ಮಾಡಬೇಕು. ಹಂಗಂತೇಳಿ ಒತ್ತಡ ಹಾಕಿ ಅಲ್ಲಿ ಹೋಗಿ ನಿಂತ್ಕೊಂಡು ಅವ್ರ ಮನೆ ಬಾಗಿಲು ಸುತ್ತಿ ಇವ್ರ ಮನೆ ಬಾಗಿಲು ಸುತ್ತಿ ನಾನು ಮಾಡಿ ಅಂತ ಕೇಳೋ ಅಂಥ ಪರಿಸ್ಥಿತಿಗೆ ನಾನಂತೂ ಹೋಗಲ್ಲ. ಅವ್ರಿಗೂ ಆಸೆ ಇದೆ, ಮುಖ್ಯಮಂತ್ರಿ ಅವ್ರಿಗೆ ನ್ಯಾಯ ಕೂಡ ಇದೆ, ಅವ್ರು ಕೇಳ್ತಕ್ಕದ್ದು. ಅವರು ಕೂಡ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಆದರೆ ಅಂತಿಮವಾಗಿ ತೀರ್ಮಾನ ಯಾರ್ದ್ರಿ, ಯಾರೋ ಮನೆ ಯಜಮಾನ್ ಇರಬೇಕಲ್ಲ. ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಸಾಧಕ ಬಾಧಕ ಚರ್ಚೆ ಮಾಡಿ ಹೈಕಮಾಂಡ್ ಅದಕ್ಕೆ ಸೂಕ್ತವಾದ. 5 ಸಲ ಗೆದ್ದಿದ್ದೇನೆ, ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಅಂದಿದ್ದಾರೆ. ಸಚಿವರಾಗುವಂತ ಆಸೆಯನ್ನ ಈಗ ಮಾಗಡಿ ಶಾಸಕರಾದಂತಹ ಬಾಲಕೃಷ್ಣ ಬಿಚ್ಚಿಟ್ಟಿದ್ದಾರೆ. ಮಂತ್ರಿ ಮಾಡಿ ಅಂತ ಯಾರ ಮನೆ ಬಾಗಿಲಿಗೂ ಕೂಡ ನಾನು ಹೋಗಲ್ಲ. ನಾನು ಕೂಡ ಆಕಾಂಕ್ಷಿ, ಆದ್ರೆ ಯಾರ ಮನೆ ಬಾಗಿಲಿಗೂ ನಾನು ಹೋಗಲ್ಲ ಅಂದಿದ್ದಾರೆ. ಹೈಕಮಾಂಡ್ ತೀರ್ಮಾನಿಸಿದ್ರೆ ಸಚಿವನಾಗ್ತೀನಿ. ರಿಪಬ್ಲಿಕ್ ಕನ್ನಡದ ಜೊತೆ ಮಾತಾಡಿದ್ದಾರೆ ಮಾಗಡಿ ಶಾಸಕರಾದಂತಹ ಬಾಲಕೃಷ್ಣ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲ ವಿಚಾರವನ್ನು ಸರಿದೂಗಿಸ್ಕೊಂಡು ಹೋಗ್ತಾ ಇದ್ದಾರೆ. ಅದರಿಂದ ನಾನು ಆಕಾಂಕ್ಷಿ ಅಲ್ಲ, ನಾನು ಸನ್ಯಾಸಿ ಅಂತ ಹೇಳಲ್ಲ ನಿಮ್ಮ ಹತ್ರ. ನಾನು ಆಕಾಂಕ್ಷಿ, ನಾನು 5 ಸಾರಿ ಗೆದ್ದಿದ್ದೀನಿ. ಆದರೆ ತೀರ್ಮಾನ ಅಂತಿಮವಾಗಿ ಹೈಕಮಾಂಡು ಅವ್ರು ತೀರ್ಮಾನ ಮಾಡಬೇಕು. ಹಂಗಂತೇಳಿ ಒತ್ತಡ ಹಾಕಿ ಅಲ್ಲಿ ಹೋಗಿ ನಿಂತ್ಕೊಂಡು ಅವ್ರ ಮನೆ ಬಾಗಿಲು ಸುತ್ತಿ ಇವ್ರ ಮನೆ ಬಾಗಿಲು ಸುತ್ತಿ ನಾನು ಮಾಡಿ ಅಂತ ಕೇಳೋ ಅಂಥ ಪರಿಸ್ಥಿತಿಗೆ ನಾನಂತೂ ಹೋಗಲ್ಲ. ಅವ್ರಿಗೂ ಆಸೆ ಇದೆ, ಮುಖ್ಯಮಂತ್ರಿ ಅವ್ರಿಗೆ ನ್ಯಾಯ ಕೂಡ ಇದೆ, ಅವ್ರು ಕೇಳ್ತಕ್ಕದ್ದು. ಅವರು ಕೂಡ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಆದರೆ ಅಂತಿಮವಾಗಿ ತೀರ್ಮಾನ ಯಾರ್ದ್ರಿ, ಯಾರೋ ಮನೆ ಯಜಮಾನ್ ಇರಬೇಕಲ್ಲ. ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಸಾಧಕ ಬಾಧಕ ಚರ್ಚೆ ಮಾಡಿ ಹೈಕಮಾಂಡ್ ಅದಕ್ಕೆ ಸೂಕ್ತ.